ಕರ್ತನಲ್ಲಿ ಪ್ರೀತಿಯುಳ್ಳಂಥ ನನ್ನ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ದಿನದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಕೃಪಾ ಸಹಾಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯ ಕಾಶಗಳನ್ನು ಉಂಟು ಮಾಡಿದ ದೇವರೇ, ಈ ಒಂದು ದಿನದಲ್ಲಿ ಸಮಯದಲ್ಲಿ ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವೀಕ್ಷಕರಿಗೆ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರತಿಯೊಬ್ಬರು ಯಾವುದೇ ಒಂದು ಶೋಧನೆಗಳು, ಕಷ್ಟಗಳು, ರೋಗಗಳಿರುವಂಥ ಸಮಯದಲ್ಲಿ ನಜರೇತಿನ ಯೇಸುವಿನ ನಾಮದಲ್ಲಿ ಅವರು ಗುಣವಾಗಲಿ ಸ್ವಾಮಿ. ನಿನ್ನ ಪ್ರಸನ್ನತೆ, ಕೃಪೆ ಅವರ ಕೆಲಸ ಕಾರ್ಯಗಳಲ್ಲಿ, ಅವರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀನೇ ವಿಶೇಷವಾದಂಥ ಸಹಾಯ ಹಸ್ತದೊಂದಿಗೆ ಅವರನ್ನು ಬಲಪಡಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಭಾಳ ಸಂತೋಷ. ದೇವರ ಆಶೀರ್ವಾದದಿಂದ ಮತ್ತೊಮ್ಮೆ ನಾವು ದೈವಿಕ ವಾಕ್ಯದ ಸಂದೇಶವನ್ನು ನಿಮಗೆ ತಿಳಿಸುವಾಗ ಕೇಳುವುದಕ್ಕೆ ತಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಾ. ಬಹಳ ವಂದನೆಗಳು. ಈ ದಿನದ ದೈವಿಕ ವಾಕ್ಯದ ಸಂದೇಶದಲ್ಲಿ ಮುಖ್ಯವಾದಂಥ ಭಾಗವನ್ನು ನಾವು ಗಮನಿಸುವಾಗ ಎಲ್ಲರಲ್ಲಿ ಒಂದು ಪ್ರಶ್ನೆ ಇದೆ. ದೇವರ ಎಣಿಕೆಯಲ್ಲಿ ನಾವು ಏನಾಗಿದ್ದೇವೆ? ದೇವರು ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೆ? ಆತನ ಎಣಿಕೆಯಲ್ಲಿ ಒಂದು ವೇಳೆ ನಾವು ಏನಾಗಿದ್ದೇವೆ? ನಾವೆಲ್ಲರೂ ಕೂಡ ಕ್ರಿಸ್ತನ ಹಿಂಬಾಲಕರಾಗಿದ್ದೇವೆ. ಆತನ ಆಲಯದಲ್ಲಿ ಪ್ರತಿ ಸಬ್ಬತ್ತಿಗೆ ನಾವು ಹೋಗ್ತಾ ಇದ್ದೇವೆ, ಆರಾಧನೆ ಮಾಡ್ತಾ ಇದ್ದೇವೆ, ಆತನನ್ನು ಸ್ತುತಿಸ್ತಾ ಇದ್ದೇವೆ. ಆದರೂ ಕೂಡ ಪ್ರತಿಯೊಬ್ಬ ದೇವರ ಮಕ್ಕಳಲ್ಲಿ ಒಂದು ಕಟ್ಟಕಡೆಗೆ ಮೂಡಿ ಬರುವಂಥ ಒಂದು ಪ್ರಶ್ನೆ, ದೇವರ ಎಣಿಕೆಯಲ್ಲಿ ನಾವು ಏನಾಗಿದ್ದೇವೆ? ಆದರೆ ಈ ದಿನ ಸಂದೇಶದಲ್ಲಿ ದೇವರ ಎಣಿಕೆಯಲ್ಲಿ ನಾವು ಬಲಿಷ್ಠರಾಗಿದ್ದೇವೆ ಎಂಬುದಾಗಿ. ಯಾವ ವಿಷಯದಲ್ಲಿ ಬಲಿಷ್ಠರಾಗಿದ್ದೀರಾ? ಶಾರೀರಿಕವಾದಂಥ ವಿಷಯದಲ್ಲಿಯೋ, ಆತ್ಮಿಕವಾದಂಥ ವಿಷಯದಲ್ಲಿಯೋ? ಇದರ ಬಗ್ಗೆ ಈ ದಿನದ ಸಂದೇಶವನ್ನು ನಾವು ಕೇಳುವುದಕ್ಕೆ ಇದ್ದೇವೆ. ಪ್ರಿಯ ವೀಕ್ಷಕರೇ, ಇದಕ್ಕೆ ಆಧಾರಿತವಾದಂಥ ವಾಕ್ಯ ದಾವೀದನು ಬರೆದ ಕೀರ್ತನೆ 68ನೇ ಅಧ್ಯಾಯ 35ನೇ ವಚನವನ್ನು ನಾವು ಗಮನಿಸುವಾಗ, ದೇವರೇ, ಪರಿಶುದ್ಧಾಲಯದಲ್ಲಿರುವ ನೀನು ಮಹಾಭಯಂಕರನು, ಇಸ್ರಾಯೇಲರ ದೇವರು ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ದಯಪಾಲಿಸುವವನು, ದೇವರಿಗೆ ಸ್ತೋತ್ರ ಎಂಬುದಾಗಿ. ದಾವೀದನು ತನ್ನ ಕೀರ್ತನೆಯಲ್ಲಿ ದೇವರ ಮಹತ್ ಕಾರ್ಯಗಳನ್ನು, ದೇವರ ನಿಜವಾದಂಥ ಶಕ್ತಿಯನ್ನು ಈ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸಿಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ಆತನು ಹೇಳುವ ಮಾತು, ದೇವರೇ, ಪರಿಶುದ್ಧ ಆಲಯದಲ್ಲಿರುವ ನೀನು ಮಹಾಭಯಂಕರನು. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವಲ್ಲೇ ನನ್ನ ಮುಂದೆ ಮೌನವಾಗಿರಬೇಕೆಂಬುದಾಗಿ ನಾವು ಹಬಕ್ಕೂಕ 2:20 ವಾಕ್ಯವನ್ನು ಓದುವಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಪ್ರೀತಿಯ ವೀಕ್ಷಕರೇ, ಇವತ್ತು ಕರ್ತನು ತನ್ನ ಪರಿಶುದ್ಧ ಆಲಯದಲ್ಲಿ ಭಯಂಕರನಾಗಿದ್ದಾನೆ. ಆತನು ಶೂರನಾಗಿದ್ದಾನೆ. ನಮ್ಮ ಕಷ್ಟಗಳನ್ನು ಕೇಳಿ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಿ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸುವಂಥ ದೇವರಾಗಿದ್ದಾನೆ. ಹಾಗಾಗಿ ದಾವೀದ ಹೇಳುವಂಥದ್ದು, ಇಸ್ರಾಯೇಲರ ದೇವರು ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ದಯಪಾಲಿಸುವನು. ಇಸ್ರಾಯೇಲ್ ಜನರಿಗೆ ಸೋತು ಹೋದಂಥ ಕೈಗಳಿಗೆ ಬಲವನ್ನು ಕೊಡುವಾತನಾಗಿದ್ದಾನೆ. ಸೋತು ಹೋದಂಥ ಶರೀರಕ್ಕೆ ಬೇಕಾದಂಥ ಆತ್ಮಿಕವಾದಂಥ ಬಲವನ್ನು ಕೊಡುವಾತನಾಗಿದ್ದಾನೆ. ಯಾಕೆಂದರೆ ಇಸ್ರಾಯೇಲರು ಅನೇಕ ವಿಧದಲ್ಲಿ ಸೋತು ಹೋಗುತ್ತಾ ಇದ್ದರು. ಯಾಕೆಂದರೆ ಅವರಿಗೆ ಎದುರಾಗಿ ಬಂದಂಥ ಶತ್ರುಗಳು ಅಮಲೇಕಿಯರು, ಪೆರಿಜಿಯರು, ಗೆರ್ಗಾಷಿಯರು, ಮೋವಾಬ್ಯರು, ಮಿದ್ಯಾನರು, ಇವರೆಲ್ಲರೂ ಕೂಡ ಇಸ್ರಾಯೇಲರಿಗೆ ಶತ್ರುಗಳಾಗಿ ಅವರನ್ನು ನೋಡಿದ ತಕ್ಷಣ ಅವರಿಗೆ ಭಯ ಬರ್ತಾ ಇತ್ತು. ಪ್ರಿಯರೇ, ಈಗ ದಾವೀದನು ತನ್ನ ವಾಕ್ಯದ ಮೂಲಕವಾಗಿ ಹೇಳುವಾತನಾಗಿದ್ದಾನೆ, ಆತನು ಬಲ ಪರಾಕ್ರಮಶಾಲಿಯಾಗಿದ್ದಾನೆ. ಆತನು ಬಲಹೀನರಾದಂಥ ಇಸ್ರಾಯೇಲರಿಗೆ ಮಾತ್ರವಲ್ಲ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಕೂಡ ಬಲ ಇಲ್ಲದಂಥ ಸಮಯದಲ್ಲಿ
ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಬಲವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ದೇವರು ನಮ್ಮನ್ನು ಬಲದಿಂದ ಕಾಯುವಾಗ, ತನ್ನ ಬಲವನ್ನು ಕೊಡುವಾಗ ನಾನು ಆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಎಂಬುದಾಗಿ ದಾವೀದನು ತನ್ನ ಕೀರ್ತನೆಯಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಆತನ ಪರಿಶುದ್ಧವಾದ ಆಲಯದಲ್ಲಿರುವಂಥ ಕರ್ತನು ನಾವು ಆತನ ಮಂದಿರಕ್ಕೆ ಹೋದಾಗ, ಆತನ ಪವಿತ್ರವಾದ ದಿನದಲ್ಲಿ, ಸಬ್ಬತ್ತಿನ ದಿನದಲ್ಲಿ ಆರಾಧನೆಯಲ್ಲಿ ಭಾಗವಹಿಸುವಾಗ ಆತನು ನಮಗೆ ಬೇಕಾದಂಥ ಬಲವನ್ನು ಕೊಡುವಾತನಾಗಿದ್ದಾನೆ. ನಾವೆಲ್ಲರೂ ಕೂಡ ಆತನ ಮಂದಿರದೋಪಾದಿಯಲ್ಲಿ ವಾಸಿಸುವಂಥ ಸಮಯದಲ್ಲಿ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಉಪಕಾರವನ್ನು ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡುತ್ತಾ ಆತನನ್ನು ಘನಪಡಿಸಿರಿ ಎಂಬುದಾಗಿ ದಾವೀದನು ತನ್ನ ಕೀರ್ತನೆ 100ರಲ್ಲಿ ಹೇಳುವಂಥ ಸಮಯದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಆತನ ಪರಿಶುದ್ಧವಾದ ಆಲಯಕ್ಕೆ ಹೋಗಿ ಸ್ತುತಿಸುವಾಗ ದೇವರು ನಮ್ಮನ್ನು ಎಲ್ಲ ವಿಷಯದಲ್ಲಿಯೂ ಕೂಡ ಬಲಪಡಿಸುವಾತನಾಗಿದ್ದಾನೆ. ಇದಕ್ಕೆ ಉದಾಹರಣೆಯಾಗಿ ನಾವು ಸತ್ಯವೇದದಲ್ಲಿ ನಾವು ಸಂಸೋನನ ಬಗ್ಗೆ ನಾವು ನೋಡುವಂಥ ಸಮಯದಲ್ಲಿ ಆತನ ಜೀವಿತದ ಬಗ್ಗೆ, ಆತನಲ್ಲಿ ಯಾವ ಒಂದು ಬಲ ಇತ್ತು, ದೇವರು ಕೊಟ್ಟಂಥ ಶಾರೀರಿಕವಾದಂಥ ಬಲ, ಆತ್ಮಿಕವಾದಂಥ ಬಲ, ಎರಡರ ಬಲದ ವ್ಯತ್ಯಾಸಗಳನ್ನು ನಾವು ಗಮನಿಸುವಾಗ ಸಂಸೋನನ ಜೀವನ ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ. ಇಸ್ರಾಯೇಲರು ಮತ್ತೆ ಯೆಹೋವನ ದೃಷ್ಟಿಯಲ್ಲಿ 40 ವರ್ಷ ಅವರು ದ್ರೋಹಿಗಳಾದುದರಿಂದ ಅವರನ್ನು ಫಿಲಿಸ್ಟಿಯರ ಕೈಗೆ 40 ವರ್ಷ ಒಪ್ಪಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇಂಥ ಕಠಿಣವಾದಂಥ ಸಂದರ್ಭದಲ್ಲಿ ಬಲಹೀನರಾದಂಥ ಇಸ್ರಾಯೇಲರನ್ನು ಬಲಪಡಿಸುವುದಕ್ಕೋಸ್ಕರವಾಗಿ ದೇವರು ಸಂಸೋನನನ್ನು ಆಯ್ಕೆ ಮಾಡುವಂಥದ್ದನ್ನು ನೋಡುತ್ತೇವೆ. ಆತನ ಜನನ, ಆತನ ಬಾಲ್ಯದ ಜೀವನವನ್ನು ನಾವು ಗಮನಿಸುವಾಗ ಚೊರ್ಗ ಎಂಬ ಊರಲ್ಲಿ ದಾನ್ ಕುಲದವನಾದ ಮಾನೋಹ ಎಂಬ ಮನುಷ್ಯನಿದ್ದನು. ನ್ಯಾಯಸ್ಥಾಪಕರು 13ನೇ ಅಧ್ಯಾಯ ನಾವು ಕೆಲವು ವಾಕ್ಯಗಳನ್ನು ಓದುವಾಗ ಆತನ ಮಾನೋಹ ಅನ್ನುವಂಥ ಅವರಿಗೆ ಮಕ್ಕಳಿರುವುದಿಲ್ಲ ಪ್ರಿಯರೇ. ಅಂಥ ಸಮಯದಲ್ಲಿ ದೇವರು ಯಾವ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ಪ್ರಿಯ ದೇವಜನರೇ, ಆ ವಾಕ್ಯವನ್ನು ಗಮನಿಸುವಾಗ ನಾವು ನೋಡುತ್ತೇವೆ, ಒಂದಾನೊಂದು ದಿವಸ ಯೆಹೋವನ ದೂತನು ಮಾನೋಹನ ಪತ್ನಿಯಾದಂಥ ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಲ್ಲಿದ್ದಿರುವ ನೀನು ಗರ್ಭಾವತಿಯಾಗಿ ಮಗನನ್ನು ಹೆರುವಿ, ನಾನು ನಿನಗೊಂದು ಮಕ್ಕಳನ್ನು ಕೊಡುತ್ತೇನೆ, ಮಗುವನ್ನು ದಯಪಾಲಿಸಿಕೊಡುತ್ತೇನೆ, ಆದುದರಿಂದ ಜಾಗರೂಕತೆಯಿಂದ ಇರು. ಕೆಲವು ನಿಯಮಗಳನ್ನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಆ ಹುಟ್ಟಿದ ಮಗುವಿನ ಒಂದು ಸಮಯದಲ್ಲಿ ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು, ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು, ಅವನು ಹುಟ್ಟಿದನಿನಿಂದ ದೇವರಿಗೆ ಪ್ರತಿಷ್ಠನಾಗಿರುವನು ಎಂಬುದಾಗಿ ದೇವರು ಅಲ್ಲಿ ಎಚ್ಚರಿಕೆಯನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ನೀನು ಆ ಮಗನನ್ನು ಹೆರುವಂಥ ಸಮಯದಲ್ಲಿ ನೀನು ತೆಗೆದುಕೊಳ್ಳುವಂಥ ಆಹಾರದ ಪದಾರ್ಥಗಳು ಎಚ್ಚರಿಕೆಯಾಗಿರಬೇಕು. ಯಾವುದೇ ಮದ್ಯಪಾನವನ್ನು ತೆಗೆದುಕೊಳ್ಳಬಾರದು, ಹುಟ್ಟಿದ ಮಗನ ತಲೆಯ ಕ್ಷೌರವನ್ನು, ಕೂದಲನ್ನು ತೆಗೆಯಬಾರದು ಎಂಬುದಾಗಿ ದೇವರು ಸಂಸೋನನನ್ನು ಈ ಲೋಕಕ್ಕೆ ಕಳಿಸಿಕೊಡುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆದರೆ ನಾವು ಆ ನ್ಯಾಯಸ್ಥಾಪಕರು 13ನೇ ಅಧ್ಯಾಯವನ್ನು ನೋಡುವಾಗ ಶಾರೀರಿಕವಾದಂಥ ಜೀವಿತದಲ್ಲಿ ಸಂಸೋನನು ಜನಿಸಿ ಆತನು ಬೆಳೆದು ಶಾರೀರಿಕವಾಗಿ ಆಕೆ ದೇವರು ಹೇಳಿದಂಥ ಎಲ್ಲ ಆಚಾರ ವಿಚಾರಗಳನ್ನು ಆಕೆ ತನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ಸಂಸೋನನನ್ನು ಹೆತ್ತು ಆತನು ಬೆಳೆದಂಥ ಸಮಯದಲ್ಲಿ ಆತನ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು, ದೇವರು ಕೊಟ್ಟಂಥ ಬಲವನ್ನು ನಾವು ಗಮನಿಸುವಂಥ ಸಮಯದಲ್ಲಿ ನಾವು ನಿಜವಾಗಿ ನೋಡುತ್ತೇವೆ ಪ್ರಿಯರೇ. ಪ್ರಿಯ ವೀಕ್ಷಕರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನೀವು ಇವತ್ತು ಕರ್ತನಾದ ಯೇಸು ಕ್ರಿಸ್ತನು ಇವತ್ತು ನಾವು ಯಾವ ವಿಷಯದಲ್ಲಿ ಬಲಿಷ್ಠರಾಗಿದ್ದೇವೆ? ಸಂಸೋನನು ಬೆಳೆಯುವಾಗ ಶಾರೀರಿಕ ವಿಷಯದಲ್ಲಿ ಬಲಿಷ್ಠನಾದನು ಪ್ರಿಯರೇ.
ಈಗ ದೇವರು ಅವನಿಗೆ ಆತ್ಮಿಕವಾದಂಥ ವಿಷಯದಲ್ಲಿ ಯಾವ ರೀತಿಯಲ್ಲಿ ಆತನಿಗೆ ಬಲವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆ ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 24ನೇ ವಚನವನ್ನು ನಾವು ಗಮನಿಸುವಂಥ ಸಮಯದಲ್ಲಿ, ಆ ಸ್ತ್ರೀಯು ಮಗನನ್ನು ಹೆತ್ತು ಅವನಿಗೆ ಸಂಸೋನನೆಂದು ಹೆಸರಿಟ್ಟಳು. ಹುಡುಗನು ದೊಡ್ಡವನಾದನು, ಯೆಹೋವನ ಆಶೀರ್ವಾದ ಅವನ ಮೇಲಿತ್ತು. ಇದಲ್ಲದೆ ಅವನು ಚೊರ್ಗಕ್ಕೂ ಎಸ್ಟಾವ್ ಓಲಿಗೂ ಮಧ್ಯದಲ್ಲಿರುವ ದಾನ್ ಕುಲದ ಪಾಳೆಯಲ್ಲಿದ್ದಾಗ ಯೆಹೋವನ ಆತ್ಮವು ಅವನನ್ನು ಪ್ರೇರೇಪಿಸಿತು ಎಂಬುದಾಗಿ ನೋಡುತ್ತೇವೆ. ಆತ್ಮಿಕವಾದಂಥ ಬಲವನ್ನು ಯೆಹೋವ ದೇವರು ಸಂಸೋನನಿಗೆ ದಯಪಾಲಿಸಿದನು ಎಂಬುದಾಗಿ ನೋಡುತ್ತೇವೆ. ಸಂಸೋನ ಎಂಬುದಾಗಿ ಇಬ್ರಿಯ ಭಾಷೆಯಲ್ಲಿ ಅದರ ಅರ್ಥವನ್ನು ನಾವು ಗಮನಿಸುವಾಗ ಸೂರ್ಯ ಎಂಬುವಂಥ ಅರ್ಥವನ್ನು ಕೊಡುವಂಥದ್ದಾಗಿದೆ. ಹೇಗೆ ದೇವರು ಸೂರ್ಯನನ್ನು ಈ ಒಂದು ಭೂಲೋಕಕ್ಕೆ ಬೆಳಕನ್ನಾಗಿ ಆತನು 4ನೇ ದಿನ ಸೃಷ್ಟಿ ಮಾಡಿದ್ದಾನೋ, ಅದೇ ರೀತಿಯಲ್ಲಿ 40 ವರ್ಷ ಫಿಲಿಸ್ಟಿಯರ ಅಧೀನಕ್ಕೆ ಒಳಪಟ್ಟಂಥ ಇಸ್ರಾಯೇಲರನ್ನು ಬಿಡಿಸುವುದಕ್ಕೋಸ್ಕರವಾಗಿ ಆಗಿನ ಕಾಲದಲ್ಲಿ ಸಂಸೋನನನ್ನು ದೇವರು ಆಯ್ಕೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಇದರ ಜೀವಿತದಲ್ಲಿ, ಸಂಸೋನನ ಜೀವಿತದಲ್ಲಿ ನಾವು ನೋಡುತ್ತೇವೆ, ಆತನಿಗೆ ಬಂದಂಥ ಆತ್ಮಿಕವಾದಂಥ ಬಲವನ್ನು ನಾವು ಗಮನಿಸುವಂಥ ಸಮಯದಲ್ಲಿ ನಾವು 14ನೇ ಅಧ್ಯಾಯ, ಅದೇ ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 6ನೇ ವಚನ ನೋಡುವಂಥ ಸಮಯದಲ್ಲಿ, ಫಿಲಿಸ್ಟಿಯರ ಸಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಊರಿಗೆ ಹೊರಟು ಅಲ್ಲಿ ದ್ರಾಕ್ಷೆ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತು. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರು. ನೋಡಿ, ಈಗ ಅವನು ತಿಮ್ನಾ ಊರಿಗೆ ಹೋಗ್ತಾ ಇದ್ದಾನೆ ತನ್ನ ತಂದೆ ತಾಯಿಗಳ ಜೊತೆಯಲ್ಲಿ. ಒಂದು ಸಿಂಹ ಎದುರಾಗುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಆದರೆ ಅಲ್ಲಿ ನಡೆದಂಥ ಘಟನೆ, ಕೈಯಲ್ಲಿ ಏನೂ ಕೂಡ ಇಲ್ಲ, ಸಿಂಹ ಬಂದಿದೆ. ಈಗ ಅದನ್ನು ಎದುರಿಸುವಂಥ ಶಕ್ತಿ, ಎಷ್ಟೇ ಶಾರೀರಿಕವಾದಂಥ ಬಲ ಇದ್ದರೂ ಕೂಡ ಈಗಿನ ಕಾಲದಲ್ಲಿ ಯಾವ ಒಬ್ಬ ಮನುಷ್ಯನು ಸಿಂಹದ ಸಂಗಡ ಹೋರಾಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಭಯ. ಅದೇ ರೀತಿಯಾಗಿ ಸೈತಾನನು ಕೂಡ ಸಿಂಹದೋಪಾದಿಯಲ್ಲಿ ಗರ್ಜಿಸುವ ಹಾಗೆ ಯಾರನ್ನು ನುಂಗಲಿ ಎಂಬುದಾಗಿ ಹೊಂಚು ಹಾಕುವಂಥ ಸಮಯದಲ್ಲಿ ದೇವರು ನಮಗೆ ತನ್ನ ಬಲವನ್ನು ಕೊಡುವುದರ ಮೂಲಕವಾಗಿ ನಮ್ಮನ್ನು ಆ ಸೈತಾನನ ಬಾಯಿಯಿಂದ ಹೇಗೆ ಬಿಡಿಸುತ್ತಾನೋ, ಅದೇ ರೀತಿಯಾಗಿ ಸಂಸೋನನ ಜೀವಿತದಲ್ಲಿ ಕೂಡ ಆ ಸಿಂಹವು ಎದುರಾದಂಥ ಸಮಯದಲ್ಲಿ ನಾವು ನೋಡುತ್ತೇವೆ, ಕೈಯಲ್ಲಿ ಯಾವುದೇ ಒಂದು ಆಯುಧ ಇಲ್ಲದಿದ್ದರೂ ಕೂಡ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದ್ದರಿಂದ ನಾವು ನೋಡುತ್ತೇವೆ. ಆತ್ಮಿಕವಾದಂಥ ಬಲ, ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ ಅವನ ಜೀವಿತದಲ್ಲಾದ ಬದಲಾವಣೆಗಳನ್ನು ನೋಡುತ್ತೇವೆ. ಆ ಸಿಂಹವನ್ನು ಓತ ಮರಿಯನೋ ಎಂಬಂತೆ ಸೀಳಿಬಿಟ್ಟನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವರ ಎಣಿಕೆಯಲ್ಲಿ ನಾವು ಏನಾಗಿದ್ದೇವೆ ಎಂಬುದಾಗಿ ಒಂದು ವೇಳೆ ನಿಮ್ಮಲ್ಲಿ ಪ್ರಶ್ನೆ ಬರುವುದಾದರೆ, ನಾವು ಬಲಿಷ್ಠರಾಗಿದ್ದೇವೆ. ಒಂದು ವೇಳೆ ಈ ಲೋಕದಲ್ಲಿ ನಾವು ಶಾರೀರಿಕವಾಗಿ ಬಲ ಇದ್ದರೂ ಕೂಡ ಆತ್ಮಿಕವಾಗಿ ಬಲಹೀನರಾಗಿರುವಾಗ ದೇವರು ನಮ್ಮ ಪ್ರಾರ್ಥನಾ ಜೀವಿತವನ್ನು ನೋಡಿ, ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಾವು ಎಷ್ಟು ಸಮಯ ದೇವರಿಗೆ ಪ್ರಾಧಾನ್ಯತೆಯನ್ನು ಕೊಡುತ್ತೇವೆ, ಇದರ ವಿಷಯದಲ್ಲಿ ಆತ್ಮಿಕವಾದಂಥ ಬಲವನ್ನು ನಮಗೆ ಕೊಡುವುದರ ಮೂಲಕವಾಗಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವಂಥವನಾಗಿದ್ದಾನೆ. ಸಂಸೋನನ ಜೀವಿತದಲ್ಲಿ ಆ ಸಿಂಹವು ಎದುರಾದಂಥ ಸಮಯದಲ್ಲಿ ಯಾವುದೇ ಆಯುಧ ಆತನಲ್ಲಿ ಇಲ್ಲದಿದ್ದರೂ ಕೂಡ ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ, ದೇವರ ಒಂದು ಶಕ್ತಿ ಆತನ ಜೀವಿತದಲ್ಲಿ ಬಂದದರಿಂದ ಆ ಸಿಂಹವನ್ನು ಓತದ ಮರಿಯೋ ಎಂಬಂತೆ ಸೀಳಿಬಿಟ್ಟನೆಂಬುದಾಗಿ ನೋಡುತ್ತೇವೆ. ಎಂಥ ಅದ್ಭುತ ಪ್ರಿಯರೇ! ಅದೇ ರೀತಿಯಾಗಿ ನಾವು ಮತ್ತೊಂದು ವಾಕ್ಯದಲ್ಲಿ ನೋಡುತ್ತೇವೆ, ನ್ಯಾಯಸ್ಥಾಪಕರು 15:4 ಕೂಡ ಫಿಲಿಸ್ಟಿಯರು ಆತನು ಮದುವೆ ಆದಂಥ
ಆತನ ಅತ್ತೆ ಮತ್ತು ಮಾವನವರ ಕುಟುಂಬವನ್ನು ಸುಟ್ಟು ಹಾಕಿದಂಥ ಸಮಯದಲ್ಲಿ ಆತನು ಕೋಪಗೊಂಡು ಫಿಲಿಷ್ಟಿಯರು ಬೆಳೆದಂಥ ಆ ಗೋಧಿಯ ಸುಗ್ಗಿಯ ಕಾಲದಲ್ಲಿ ಆತನು 300 ನರಿಗಳನ್ನು ಹಿಡಿದು ಅದರ ಬಾಲವನ್ನು ಒಂದೊಂದು ಬಾಲಕ್ಕೆ ಎರಡೆರಡು ನರಿಗಳನ್ನು ಹಿಡಿದುಕೊಂಡು 2 ನರಿಗಳ ಬಾಲವನ್ನು ಗಂಟು ಹಾಕಿ ಆ ಒಂದು ಬೆಂಕಿಯ ಆ ಪಂಜನ ಅದಕ್ಕೆ ಸಿಕ್ಕಿಸಿ ಅವರ ಫಿಲಿಷ್ಟಿಯರ ಆ ಒಂದು ಗೋಧಿಯ ಸುಗ್ಗಿಯ ಒಂದು ಇದಕ್ಕೆ ಬಿಡುವಂಥದ್ದನ್ನು ನಾವು ನೋಡುತ್ತೇವೆ, ಜಮೀನಿಗೆ ಬಿಡುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಈ ಒಂದು ಸಂಗತಿಗಳನ್ನು ಕೇಳುವಾಗ ಆಶ್ಚರ್ಯವಾಗ್ತದೆ ಪ್ರಿಯರೇ. ಆದರೆ ನಾವಿಲ್ಲಿ ಗಮನಿಸಬೇಕಾದ ಅಂಶ, ಆ 300 ನರಿಗಳನ್ನು ಹಿಡಿಯುವುದಕ್ಕೆ ಆತನಿಗೆ ಶಕ್ತಿ ಎಲ್ಲಿಂದ ಬಂತು ಪ್ರಿಯರೇ? ಆ ಒಂದು ಜ್ಞಾನ ಎಲ್ಲಿಂದ ಬಂತು? ಇದು ದೇವರು ಕೊಟ್ಟಂಥ ಆಶೀರ್ವಾದ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ, ಸಂಸೋನನ ಜೀವಿತದಲ್ಲಿ ದೇವರು ಆತ್ಮಿಕವಾಗಿ ತನ್ನ ಆತ್ಮದ ಬಲವನ್ನು ಕೊಟ್ಟಂಥ ದೇವರು ಆತನನ್ನು ಕೈ ಬಿಡಲಿಲ್ಲ. ಆದರೆ ಆತನು ಒಂದು ಹೆಣ್ಣಿನ ಆಶೆಗೋಸ್ಕರವಾಗಿ, ಆತನು ದೆಲೀಲ ಅನ್ನುವಂಥ ಒಬ್ಬ ಹೆಣ್ಣಿನ ಆಶೆಗೋಸ್ಕರವಾಗಿ ನಾವು ನೋಡುತ್ತೇವೆ ದೇವರು ಕೊಟ್ಟಂಥ ಆ ಒಂದು ಆತ್ಮಿಕವಾದಂಥ ಆಶೀರ್ವಾದವನ್ನು, ದೇವರು ಕೊಟ್ಟಂಥ ಶಾರೀರಿಕವಾದಂಥ ಬಲ, ಯಾವ ರೀತಿಯಲ್ಲಿ ಆ ಒಂದು ತಲೆಯ ಕೂದಲನ್ನು ಬೋಳಿಸಿದಂಥ ಸಮಯದಲ್ಲಿ ಆತನಿಗಿರುವಂಥ ಬಲ ಹೋಗುತ್ತೆ ಎಂಬುದಾಗಿ ದೇವರು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಆತನು ಅದನ್ನು ದುರುಪಯೋಗ ಪಡಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸುತ್ತಾ ಬರುವುದಾದರೆ ಈ ಲೋಕದ ಬಲ ಗುಟ್ಟನ್ನು ದೆಲೀಲಾಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅವನು ಕರುಳಿನ 7 ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನೆಂದು ಹೇಳಿದನು. ಫಿಲಿಷ್ಟಿಯ ಪ್ರಭುಗಳು ಅಂತ 7 ಹಸಿ ತಂತಿಗಳನ್ನು ಅವಳಿಗೆ ತಂದು ಕೊಟ್ಟರು. ಅವಳು ಒಳಗಿನ ಕೋಣೆಯಲ್ಲಿ ಹೊಂಚುಗಾರನಿಟ್ಟು ಅವುಗಳಿಂದ ಅವನನ್ನು ಕಟ್ಟಿ, ಸಂಸೋನನೇ, ನಿನ್ನ ಮೇಲೆ ಫಿಲಿಷ್ಟಿಯರು ಬಂದರು ಎಂದು ಕೂಗಿದಳು. ಅವನು ಬೆಂಕಿ ತಗುಲಿದ ಸೆಣಬಿನ ದಾರವನ್ನೋ ಎಂಬಂತೆ ಆ ತಂತಿಗಳನ್ನು ಹರಿದು ಬಿಟ್ಟನು. ಹೀಗೆ ಅವನ ಶಕ್ತಿಯ ರಹಸ್ಯವು ತಿಳಿಯದೇ ಹೋಯಿತು ಎಂಬುದಾಗಿ ನೋಡುತ್ತೇವೆ. ಹೀಗೆ ದೆಲೀಲ ಬಂದು ಅನೇಕ ವಿಧದಲ್ಲಿ 3 ಸಾರಿ ಅವನನ್ನು ಒಂದು ಪ್ರಶ್ನೆಯನ್ನು ಮಾಡುವಂಥ ಸಮಯದಲ್ಲಿ, ಅವನು ಪ್ರಾರಂಭದ 2 ಸಮಯದಲ್ಲಿ ಕೂಡ ನಾವು ನೋಡುತ್ತೇವೆ, ಆತನು ಪ್ರಾರಂಭದ 3 ಸಮಯದಲ್ಲಿ ಆತನು ಸರಿಯಾಗಿ ತನ್ನ ಗುಟ್ಟನ್ನು ಬಿಟ್ಟುಕೊಡುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಆದರೆ ಪ್ರಿಯ ವೀಕ್ಷಕರೇ, 4ನೆಯ ಸಾರಿ ದೆಲೀಲ ಬಂದು, ನೀನು ನನ್ನನ್ನು ಪ್ರೀತಿಸುವುದಾದರೆ ನಿಜವಾಗಿ ನಿನ್ನಲ್ಲಿರುವ ಶಕ್ತಿಯ ರಹಸ್ಯವನ್ನು ನನಗೆ ತಿಳಿಸು ಎಂಬುದಾಗಿ ನೋಡುವಾಗ 16ನೇ ಅಧ್ಯಾಯ 13ನೇ ವಚನದಲ್ಲಿ ಆತನು ಹೇಳುವಂಥ ಮಾತನ್ನು ಗಮನಿಸುವಾಗ, ಆಗ ದೆಲೀಲಳು ಸಂಸೋನನು, ನಾವು ನೋಡುತ್ತೇವೆ 16ನೇ ಅಧ್ಯಾಯ 15 ಮತ್ತು 16ನೇ ವಚನ ನೋಡುವಂಥ ಸಮಯದಲ್ಲಿ, ಆಕೆಯು ತಿರುಗಿ ಅವನಿಗೆ, ನಿನ್ನನ್ನು ಪ್ರೀತಿಸುತ್ತೇನೆಂದು ನೀನು ನನಗೆ ಹೇಗೆ ಹೇಳಬಹುದು? ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲವಲ್ಲ, 3 ಸಾರಿ ನನ್ನನ್ನು ವಂಚಿಸಿದ್ದಿ. ನಿನಗೆ ಇಂಥ ಮಹಾಶಕ್ತಿ ಯಾವುದರಿಂದ ಬಂದಿತೆಂಬುದನ್ನು ನನಗೆ ತಿಳಿಸಲಿಲ್ಲ ಅಂದಳು. ಇದಲ್ಲದೆ ಅವಳು ಅವನನ್ನು ದಿನದಿನವೂ ಮಾತಿನಿಂದ ಪೀಡಿಸಿದರಿಂದ ಅವನಿಗೆ ಸಾಯುವುದು ಒಳ್ಳೆದನ್ನುವಷ್ಟು ಬೇಸರವಾಯಿತು. ನೋಡಿ, ಈಗ ಆತನ ಜೀವಿತದಲ್ಲಾದಂಥ ಬದಲಾವಣೆ. ಅವನು, ಕ್ಷೌರ ಕತ್ತಿಯು ನನ್ನ ತಲೆಯ ಮೇಲೆ ಬಂದಿದ್ದಿಲ್ಲ, ನಾನು ಮಾತೃಗರ್ಭದ ಬಿಟ್ಟದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾದವನು. ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿಯು ಹೋಗುವುದು ಮತ್ತು ನಾನು ಬಲಹೀನನಾಗಿ ಬೇರೆ ಮನುಷ್ಯನಂತಾಗುವೆನೆಂದು ತನ್ನ ಗುಟ್ಟನೆಲ್ಲ ಆಕೆ ಮುಂದೆ ಬಿಚ್ಚಿ ಹೇಳಿದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಸಂಸೋನನು ಕೇವಲ ಒಂದು ಹೆಣ್ಣಿನ ಮಾತಿಗೆ, ಆಶೆಗೆ ಆತನು ದೆಲೀಲಳಿಗೆ ತನ್ನ ದೇವರು ಕೊಟ್ಟಂಥ ಆತ್ಮಿಕವಾದಂಥ ಬಲವನ್ನು, ಗುಟ್ಟನ್ನು ರಟ್ಟು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಇವತ್ತು ದೇವರ ಮಕ್ಕಳಾಗಿರುವಂಥ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರು ಕೊಟ್ಟಂಥ ಶಕ್ತಿಯನ್ನು ನಾವು ದುರುಪಯೋಗ ಪಡಿಸಿಕೊಳ್ತಾ ಇದ್ದೇವೆ. ಅನೇಕ ಸುಳ್ಳಾದಂಥ ಮಾತುಗಳಿಂದ ಒಬ್ಬರಿಗೆ ವಂಚಿಸುವುದರ ಮೂಲಕವಾಗಿ, ಇನ್ನೊಬ್ಬರ ಜೊತೆಯಲ್ಲಿ ಸೇರುವುದರ ಮೂಲಕವಾಗಿ ನಮ್ಮ ಜೀವಿತವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ.
ಇಲ್ಲಿ ಸಂಸೋನನ ಜೀವಿತವೂ ಕೂಡ ಅದೇ ಥರ ಆಯಿತು ಪ್ರಿಯರೇ. ನಂತರ ನಾವು ನೋಡುತ್ತೇವೆ, ಸಂಸೋನನ ಜೀವಿತದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾನೆ. ಆತನ ಕಣ್ಣುಗಳನ್ನು ಕಿತ್ತಾಕ್ತಾರೆ. ಈಗ ಆತನಿಗೆ ತನ್ನ ತಪ್ಪಿನ ಅರಿವಾಗಿ ಆತನು ನ್ಯಾಯಸ್ಥಾಪಕರು 16:28 ಆತನು ಮತ್ತೆ ದೇವರನ್ನು ಬೇಡುವಂಥ ಸಮಯದಲ್ಲಿ ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳನ್ನು ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸಿ ಎಂದು ಮೊರೆಯಿಟ್ಟು ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದ ಇನ್ನೊಂದು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನೆಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯು ಅಧಿಪತಿಗಳ ಮೇಲೆಯೇ ಬಿದ್ದು ಮೇಲೆಯೂ ಅಲ್ಲಿಂದ ಬಂದಿದ್ದ ಎಲ್ಲ ಜನರ ಮೇಲೆಯೂ ಬಿದ್ದಿತು. ಅವನು ಜೀವದಿಂದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆಯೇ ಹೆಚ್ಚಾಗಿತ್ತು ಎಂಬುದಾಗಿ ನೋಡುತ್ತೇವೆ. ನೋಡಿ, ದೇವರು ಆತನನ್ನು ಕೈ ಬಿಡಲಿಲ್ಲ ಪ್ರಿಯರೇ. ಮತ್ತೆ ಆತನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ದೇವರು ಮತ್ತೆ ಅತ್ಯಧಿಕವಾದಂಥ ಶಕ್ತಿಯನ್ನು ಕೊಡುವುದರ ಮೂಲಕವಾಗಿ ದೇವರು ಆತನು ಪ್ರಾರಂಭದಲ್ಲಿ ಸಾಯಿಸೋದಕ್ಕಿಂತಲೂ ಆತನು ಜಾಸ್ತಿಯಾಗಿ ಆತನು ಸಾಯಿಸಿದನ್ನು ಕೊಂದನು ಎಂಬುದಾಗಿ ನಾವು ನೋಡುತ್ತೇವೆ. ಈ ಸಂದೇಶದಲ್ಲಿ ನೀವು ತಿಳಿಯಬೇಕಾದಂಥ ಪ್ರಾಮುಖ್ಯವಾದಂಥ ಅಂಶಗಳನ್ನು ಗಮನಿಸುವಾಗ ಪ್ರಿಯ ವೀಕ್ಷಕರೇ, ಇವತ್ತು ನಾವು ನೆನೆಸ್ತೇವೆ ದೇವರು ನಮ್ಮ ಸಂಗಡ ಇಲ್ಲ, ನಮಗೆ ಬಲವನ್ನು ಕೊಡ್ತಾ ಇಲ್ಲ, ನಮ್ಮನ್ನು ಕೈ ಬಿಟ್ಟಿದ್ದಾನೆ. ಪ್ರಿಯರೇ, ಇವತ್ತು ದೇವರು ನಮಗೆ ಕೊಟ್ಟಿರುವಂಥ ಆತ್ಮವು ಏಡಿತನದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣಗಳಿಂದ ಕೂಡಿದ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ನಾವು ಇವತ್ತಿನ ದಿನದಲ್ಲಿ ಏಡಿತನದಲ್ಲಿ ಜೀವಿಸುವುದು ಅವಶ್ಯವಿಲ್ಲ ಪ್ರಿಯರೇ. ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರಿದ್ದಾರೆ ಎಂಬುದಾಗಿ ಭಕ್ತನಾದಂಥ ಪೌಲನು ಹೇಳಿದಾಗೆ ದೇವರ ವಾಕ್ಯದಲ್ಲಿ ನಾವು ಬೆಳೆಯಬೇಕಾಗಿದೆ ಪ್ರಿಯರೇ. ಹಾಗಾಗಿ ಲೋಕದ ಬಲ ನಮ್ಮನ್ನು ಯಾವ ರೀತಿಯಲ್ಲಿ ಕಾಪಾಡುವುದಕ್ಕೆ ಸಾಧ್ಯವಿಲ್ಲ. ನಾವು ಕ್ರಿಸ್ತನ ವಾಕ್ಯದಲ್ಲಿ ಬಲವನ್ನು ಪಡೆದುಕೊಳ್ಳಬೇಕು. ಕ್ರಿಸ್ತನ ಒಂದು ಜೀವಿತದಲ್ಲಿ ನಾವು ಜೀವಿಸುವಂಥವರಾಗಿರ್ಬೇಕು ಪ್ರಿಯರೇ. ದೇವರು ಕೊಡುವಂಥ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಬೇಕೆಂಬುದಾಗಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯವನ್ನು ಓದುತ್ತಾ ಬರುವಂಥ ಸಮಯದಲ್ಲಿ ಅಲ್ಲಿ ಕೆಲವು ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಾಗ ದೇವರು ನಮ್ಮ ಸಂಗಡ ಇದ್ದು ನಮಗೆ ಬೇಕಾದಂಥ ಆತ್ಮಿಕ ಬಲವನ್ನು ಕೊಡುವಾತನಾಗಿದ್ದಾನೆ ಪ್ರಿಯರೇ. ಯಾಕೆಂದರೆ ಯೆಶಾಯ 40ನೇ ಅಧ್ಯಾಯ 31ನೇ ವಚನದಲ್ಲಿ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರೆ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು, ಓಡಿ ದಣಿಯರು ಬಳಲರು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಾವು ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ಕ್ರಿಸ್ತನಲ್ಲಿ ನಾವು ಜೀವಿಸುವಾಗ ದೇವರು ಕ್ರಿಸ್ತೇಸುವಿನ ಮೂಲಕವಾಗಿ ನಮಗೆ ಹೊಸ ಬಲವನ್ನು ಕೊಡುವುದರ ಮೂಲಕವಾಗಿ ತನ್ನ ಆತ್ಮನ ಬಲದಿಂದ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ನಿಮ್ಮಲ್ಲಿ ಬಲಹೀನತೆಗಳಿರುವಾಗ ಕ್ರಿಸ್ತನು ನಿಮಗೆ ಬಲವಾಗಿದ್ದುಕೊಂಡು ದೇವರ ಎಣಿಕೆಯಲ್ಲಿ ನೀವು ಬಲವುಳ್ಳವರಾಗಿದ್ದೀರಾ, ನಿಮಗೆ ಬೇಕಾದಂಥ ಆತ್ಮಿಕವಾದಂಥ ಬಲವನ್ನು ತನ್ನ ವಾಕ್ಯದ ಮೂಲಕವಾಗಿ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಇದೇ ಸಮಯವಾಗಿದೆ. ದೇವರ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಆ ಆತ್ಮಿಕವಾದಂಥ ಬಲವನ್ನು ನೀವು ದೇವರ ಚಿತ್ತಾನುಸಾರವಾಗಿ ಪಡೆದುಕೊಂಡು ಆತನ ರಾಜ್ಯಕ್ಕೂ ನೀತಿಗೂ ತವಕ ಪಡುವಂಥ ಶ್ರೇಷ್ಠವಾದ ಭಾಗ್ಯತೆಯನ್ನು ಕರ್ತನು ತಾನೇ ನಿಮ್ಮೆಲ್ಲರಿಗೂ ದಯಪಾಲಿಸಿಕೊಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ನೀವು ಬಲಹೀನತೆಯಲ್ಲಿದ್ದೀರೋ, ಒಂದು ವೇಳೆ ಶಾರೀರಿಕವಾದಂಥ ಬಲ ನಿಮಗೆ ಸಾಕಾಗ್ತಾ ಇಲ್ವಾ, ದೇವರು ನಿಮಗೆ ಆತ್ಮಿಕವಾದಂಥ ಬಲವನ್ನು ಹೇಗೆ ಸಂಸೋನನ ಜೀವಿತದಲ್ಲಿ ದಯಪಾಲಿಸಿಕೊಟ್ಟ, ಆತನು ಆ ಬಲವನ್ನು ದುರುಪಯೋಗಪಡಿಸಿಕೊಂಡ. ನಾವು ದುರುಪಯೋಗಪಡಿಸಿಕೊಳ್ಳದೆ ಕ್ರಿಸ್ತನ ಹೊಸ ಬಲದಲ್ಲಿ ಜೀವಿಸೋಣ. ಈಗಾಗವಾಗೆ ದೇವರು ತಾನೇ ತನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿ ಕಾಪಾಡಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಹೊಸ ಬಲವನ್ನು ಕೊಡುವುದರ ಮೂಲಕವಾಗಿ ಆತ್ಮಿಕ ಬಲದಲ್ಲಿ ಅವರು ಬೆಳಿಲಿಕ್ಕಾಗುವಂತೆಯೂ ಅವರಿಗೆ ಎಲ್ಲ ವಿಷಯದಲ್ಲಿ ಸುಕ್ಷೇಮವನ್ನು ದಯಪಾಲಿಸಿ ಎಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇದೆಯಾ? ಹಾಗಾದರೆ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ನಾವು ನಿಮಗೋಸ್ಕರವಾಗಿ ಯಾವಾಗಲೂ ಪ್ರಾರ್ಥನೆಯನ್ನು ಮಾಡುತ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ತನ್ನ ಆತ್ಮದ ಬಲದಿಂದ ಕಾಪಾಡಲಿ. ಆಮೇನ್.